ಏನ್ ಸದನದಲ್ಲೇ ಇದೆಯಲ್ಲ, ಸದನದಲ್ಲೇ ಉತ್ತರ ಕೂಡ ಅಲ್ಲ, ಸದನದಲ್ಲೇ ಏನೂ ಇಲ್ಲ, ಸದನದಲ್ಲೇ ಟುಸ್ ಸದನದಲ್ಲೇ ಉತ್ತರ ಕೊಡಕ್ಕಾಗ್ದೇನೆ ಸದನಕ್ಕಿಂತ ಇನ್ನ ಪವಿತ್ರವಾಗಿರೋ ಇನ್ಯಾವ ವೇದಿಕೆ ಬೇಕಂತೆ? ಸದನದಲ್ಲೇ ಮಾತಾಡ್ಬೇಕು ತಾನೆ. ಒಂದು ಬಾಣ್ತಿಯರ ಸಾವಿಗೆ ಏನಾದ್ರು ಉತ್ತರ ಇದೆಯಾ? ಶಿಕ್ಷಣದ ವಿಚಾರದಲ್ಲಿ ಉತ್ತರ ಇದೆಯಾ? ಗುಣಮಟ್ಟದ ಶಿಕ್ಷಣದ ವಿಚಾರದಲ್ಲಿ ಉತ್ತರ ಇದೆಯಾ? ಅಥವಾ ಒಂದು ಕುಡಿಯ ನೀರಿನ ಯೋಜನೆ ಅಥವಾ ಬಡವರಿಗೆ ಮನೆ ಕಟ್ಟೋ ವಿಚಾರದಲ್ಲಿ ಏನಾದ್ರು ಇದೆಯಾ? ಒಂದು ಸಾರಿಗೆ ವ್ಯವಸ್ಥೆ ಬೆಂಗಳೂರಿಗೆ ಒಂದು ಕಸ ವಿಲೇವಾರಿಯಲ್ಲಿ ವಿಚಾರದಲ್ಲಿ ಏನಾದ್ರು ಒಂದು ಇದೆಯಾ? ಬಡವರಿಗೆ ಮನೆ ಕಟ್ಟೋ ವಿಚಾರದಲ್ಲಿ ಒಂದು ಮನೆ ಕಟ್ಟ ನಿಮ್ಗೆ ಶಕ್ತಿ ಏನ್ ಸರ್ಕಾರ ಕೊಟ್ಟಿದ್ರು ನೀವು ಮಾಡಿದ್ದೀರಾ? ಇವತ್ತು ಸಮಾನತೆ ಕಾಣೋದಿಲ್ಲಿ ಶಿಕ್ಷಣದಿಂದ. ಇವತ್ತು ಆರೋಗ್ಯ ಸೇವೆನ ಕೊಡ್ಲಿಕ್ಕೆ ಆಗ್ತಿದ್ಯಾ? ಇವತ್ತು ಆರೋಗ್ಯ ಔಷಧಿ ಕೊಂಡ್ಕೊಳಕ್ ದುಡ್ಡು ಕೊಡ್ತಾ ಇದ್ದೀರಾ? ಬರೀ ಡೋಂಗಿ ಜನೌಷಧಿ ಮುಚ್ಚಕ್ ನೀವು ಹಾಕುವ ಆಸಕ್ತಿಯನ್ನ ಜನರಿಗೆ ಸರ್ಕಾರದಿಂದ ಔಷಧಿ ಒದಗಿಸುವಂತ ಕೆಲಸಗಳನ್ನ ಮಾಡಿ, ಸುಮ್ಮನೆ ಡೋಂಗಿ ಹೇಳಿಕೆ ಕೊಡಕ್ಕೇನಂದ್ರೆ ಭ್ರಷ್ಟಾಚಾರ ತುಂಬಿ ತುಳುತ್ತಿದೆ. ಏನು ಆತ್ಮಹತ್ಯೆ ಯಾವ ತರ ಇತಿಹಾಸದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದನ್ನ ಕಂಡಿದ್ದೀರಾ? ಬಂಡತನಕ್ಕೆ ಉದಾಹರಣೆನೇ ಈ ಕಾಂಗ್ರೆಸ್ ಸರ್ಕಾರ. ಏನಾರ ಬಂಡತನ ಅಂತ ಏನಾರ ಮೂರು ಏನು ಯೋಚನೆ ಇಲ್ದೇನೆ, ಯಾವುದನ್ನು ಆಲೋಚನೆ ಇಲ್ದೇನೆ ಸುಮ್ನೆ ಬಾಯಿಗೆ ಬಂದಿಂದ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ಬೇಕು ಅಂತ ಹೇಳ್ತಾರಲ್ಲ, ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ಬೇಕು ಅಂದ್ರೆ ಈ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದನೇ ಕಲಿಬೇಕು, ಅವ್ರ ಉಪಮುಖ್ಯಮಂತ್ರಿಯಿಂದ ಕಲಿಬೇಕು. ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ಸಚಿವರು ಇದ್ದಾರೆ, ಅವ್ರ ಹೆಸರುಗಳು ಹೇಳಕ್ಕೂ ಅಲ್ಲ, ಎಲ್ಲರೂ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಏನ್ ಸದನದಲ್ಲೇ ಇದೆಯಲ್ಲ, ಸದನದಲ್ಲೇ ಉತ್ತರ ಕೂಡ ಅಲ್ಲ, ಸದನದಲ್ಲೇ ಏನೂ ಇಲ್ಲ, ಸದನದಲ್ಲೇ ಸದನದಲ್ಲೇ ಉತ್ತರ ಕೊಡಕ್ಕಾಗ್ದೇನೆ ಸದನಕ್ಕಿಂತ ಇನ್ನ ಪವಿತ್ರವಾಗಿರೋ ಇನ್ಯಾವ ವೇದಿಕೆ ಬೇಕಂತೆ? ಸದನದಲ್ಲೇ ಮಾತಾಡ್ಬೇಕು ತಾನೆ. ಒಂದು ಬಾಣ್ತಿಯರ ಸಾವಿಗೆ ಏನಾದ್ರು ಉತ್ತರ ಇದೆಯಾ? ಶಿಕ್ಷಣದ ವಿಚಾರದಲ್ಲಿ ಉತ್ತರ ಇದೆಯಾ? ಗುಣಮಟ್ಟದ ಶಿಕ್ಷಣದ ವಿಚಾರದಲ್ಲಿ ಉತ್ತರ ಇದೆಯಾ? ಅಥವಾ ಒಂದು ಕುಡಿಯ ನೀರಿನ ಯೋಜನೆ ಅಥವಾ ಬಡವರಿಗೆ ಮನೆ ಕಟ್ಟೋ ವಿಚಾರದಲ್ಲಿ ಏನಾದ್ರು ಇದೆಯಾ? ಒಂದು ಸಾರಿಗೆ ವ್ಯವಸ್ಥೆ ಬೆಂಗಳೂರಿಗೆ ಒಂದು ಕಸ ವಿಲೇವಾರಿಯಲ್ಲಿ ವಿಚಾರದಲ್ಲಿ ಏನಾದ್ರು ಒಂದು ಇದೆಯಾ? ಬಡವರಿಗೆ ಮನೆ ಕಟ್ಟೋ ವಿಚಾರದಲ್ಲಿ ಒಂದು ಮನೆ ಕಟ್ಟ ನಿಮ್ಗೆ ಶಕ್ತಿ ಏನ್ ಸರ್ಕಾರ ಕೊಟ್ಟಿದ್ರು ನೀವು ಮಾಡಿದ್ದೀರಾ? ಇವತ್ತು ಸಮಾನತೆ ಕಾಣೋದಿಲ್ಲಿ ಶಿಕ್ಷಣದಿಂದ. ಇವತ್ತು ಆರೋಗ್ಯ ಸೇವೆನ ಕೊಡ್ಲಿಕ್ಕೆ ಆಗ್ತಿದ್ಯಾ? ಇವತ್ತು ಆರೋಗ್ಯ ಔಷಧಿ ಕೊಂಡ್ಕೊಳಕ್ ದುಡ್ಡು ಕೊಡ್ತಾ ಇದ್ದೀರಾ? ಬರೀ ಡೋಂಗಿ ಜನೌಷಧಿ ಮುಚ್ಚಕ್ ನೀವು ಹಾಕುವ ಆಸಕ್ತಿಯನ್ನ ಜನರಿಗೆ ಸರ್ಕಾರದಿಂದ ಔಷಧಿ ಒದಗಿಸುವಂತ ಕೆಲಸಗಳನ್ನ ಮಾಡಿ, ಸುಮ್ಮನೆ ಡೋಂಗಿ ಹೇಳಿಕೆ ಕೊಡಕ್ಕೇನಂದ್ರೆ ಭ್ರಷ್ಟಾಚಾರ ತುಂಬಿ ತುಳುತ್ತಿದೆ. ಏನು ಆತ್ಮಹತ್ಯೆ ಯಾವ ತರ ಇತಿಹಾಸದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದನ್ನ ಕಂಡಿದ್ದೀರಾ? ಬಂಡತನಕ್ಕೆ ಉದಾಹರಣೆನೇ ಈ ಕಾಂಗ್ರೆಸ್ ಸರ್ಕಾರ. ಏನಾರ ಬಂಡತನ ಅಂತ ಏನಾರ ಮೂರು ಏನು ಯೋಚನೆ ಇಲ್ದೇನೆ, ಯಾವುದನ್ನು ಆಲೋಚನೆ ಇಲ್ದೇನೆ ಸುಮ್ನೆ ಬಾಯಿಗೆ ಬಂದಿಂದ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ಬೇಕು ಅಂತ ಹೇಳ್ತಾರಲ್ಲ, ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ಬೇಕು ಅಂದ್ರೆ ಈ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದನೇ ಕಲಿಬೇಕು, ಅವ್ರ ಉಪಮುಖ್ಯಮಂತ್ರಿಯಿಂದ ಕಲಿಬೇಕು. ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ಸಚಿವರು ಇದ್ದಾರೆ, ಅವ್ರ ಹೆಸರುಗಳು ಹೇಳಕ್ಕೂ ಅಲ್ಲ, ಎಲ್ಲರೂ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಗಳು.